ರಾಮಾಯಣದ ಸ್ಪಷ್ಟ ಚಿತ್ರಣವನ್ನು ನೀಡಿದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಹಿ ಜ್ಞಾನೇನ ಸದೃಶಂ ಎನ್ನುವಂತೆ ಜ್ಞಾನಕ್ಕೆ ಸಮಾನವಾದದ್ದು ಬೇರಾವುದೂ ಇಲ್ಲ. ಸಾಮಾನ್ಯ ಜ್ಞಾನವು ಒಬ್ಬ ವ್ಯಕ್ತಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿಸುತ್ತದೆ ಅಲ್ವಾ ಸಿಂಚನಾ? ಹೌದು. ಇದನ್ನು ಸಾರುವ ಅಣುಕು ಪ್ರಹಸನವನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ ಜೀವನ್ ಗಗನ್ ಮತ್ತು ತಂಡದವರು. ಪರಿಕಲ್ಪನೆ ಮತ್ತು ನಿರ್ದೇಶನ ಲವ ಕುಶ ಎಂದೇ ಪರ್ಯಾಯ ನಾಮಾಂಕಿತರಾದ ನಮ್ಮ ಶಾಲೆಯ ಅಚ್ಚುಮೆಚ್ಚಿನ ಶಿಕ್ಷಕರಾದ KR ಪ್ರದೀಪ್ ಹಾಗೂ SS ಅನಿಲ್ ಕುಮಾರ್ ಸರ್. ತಾಂತ್ರಿಕ ಸಲಹೆ ಸೂರ್ಯ ಪ್ರಕಾಶ್. ಬನ್ನಿ ಈಗ ನೋಡೋಣ ಯಾರಾಗುವರು ಸದ್ವಿದ್ಯಾದ ಕೋಟ್ಯಾಧಿಪತಿ. ವಿದ್ಯಾರ್ಥಿಗಳೇ, ಯಾರಾದವರು ಸದ್ವಿದ್ಯಾ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಹಿ ಜ್ಞಾನೇನ ಸದೃಶಂ ಅಂದರೆ ಜ್ಞಾನಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ. ನಿಮ್ಮ ಜ್ಞಾನವನ್ನು ಹೊರಹಚ್ಚುವ ಸಲುವಾಗಿ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ನಿಮ್ಮ ಸಾಮಾನ್ಯ ಜ್ಞಾನವು ನಿಮ್ಮನ್ನು ಹೇಗೆ ಅಸಾಮಾನ್ಯ ವ್ಯಕ್ತಿಯನ್ನಾಗಿಸುತ್ತದೆ ಎಂಬುದನ್ನು ಈ ಸ್ಪರ್ಧೆಯು ಪ್ರತಿಬಿಂಬಿಸುತ್ತದೆ. ಬನ್ನಿ ಆಡೋಣ ಯಾರಾದವರು ಸದ್ವಿದ್ಯಾ ಕೋಟ್ಯಾಧಿಪತಿ. ಸ್ವಾಗತ ಸುಸ್ವಾಗತ. ಎಲ್ಲ 10 ಸ್ಪರ್ಧೆಗಳು ಸಿದ್ಧರಾಗಿದ್ದೀರಾ? ಈಗ ನಿಮ್ಮ ಕಂಪ್ಯೂಟರ್ ಪರದೆಯ ಮೇಲೆ ಫಾಸ್ಟೆಸ್ಟ್ ಪ್ರಶ್ನೆ ಮೂಡುತ್ತಿದೆ. ಸಿದ್ಧರಾಗಿ. ಪ್ರಶ್ನೆ ಹೀಗಿದೆ: ಸದ್ವಿದ್ಯಾ ಪ್ರೌಢಶಾಲೆಯು ತನ್ನ 50 ವಸಂತಗಳನ್ನು ಪೂರೈಸಿ ತನ್ನ ಸುವರ್ಣ ಮಹೋತ್ಸವವನ್ನು ಕಳೆದ ಬಾರಿ ವಿಜೃಂಭಣೆಯಿಂದ ಆಚರಿಸಿತು. ಈ ಅವಧಿಯಲ್ಲಿ ಸಾಗಿ ಬಂದ 4 ಮುಖ್ಯೋಪಾಧ್ಯಾಯರುಗಳ ಹೆಸರು ಹೀಗಿದೆ. ಇವರುಗಳನ್ನು ಅವರ ಸೇವಾವಧಿಗಳ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಆಪ್ಷನ್ ಎ ಶ್ರೀ ರಾಮಚಂದ್ರ ಭಟ್, ಆಪ್ಷನ್ ಬಿ ಶ್ರೀ ಬಿ ಮೋಹನ್, ಆಪ್ಷನ್ ಸಿ ಶ್ರೀ MA ವರದರಾಜನ್, ಆಪ್ಷನ್ ಡಿ ಶ್ರೀ HN ಸುಬ್ಬರಾವ್. ನಿಮ್ಮ ಸಮಯ ಈಗ ಆರಂಭ. ಬನ್ನಿ ನೋಡೋಣ ಯಾರ್ಯಾರು ಸರಿ ಉತ್ತರವನ್ನು ನೀಡಿದ್ದಾರೆ ಎಂದು. 4 ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಸರಿಯಾದ ಉತ್ತರ ಹೀಗಿದೆ: ಆಪ್ಷನ್ ಬಿ ಶ್ರೀ ಬಿ ಮೋಹನ್, ಆಪ್ಷನ್ ಸಿ ಶ್ರೀ MA ವರದರಾಜನ್, ಆಪ್ಷನ್ ಡಿ ಶ್ರೀ HN ಸುಬ್ಬರಾವ್, ಆಪ್ಷನ್ ಎ ಶ್ರೀ ರಾಮಚಂದ್ರ ಭಟ್. ಆದರೆ ಅತ್ಯಂತ ವೇಗವಾಗಿ ಕೇವಲ 8 ಸೆಕೆಂಡ್ಗಳಲ್ಲಿ ಒಬ್ಬನೇ ಒಬ್ಬ ವಿದ್ಯಾರ್ಥಿ ನೀಡಿದ್ದಾನೆ. ಅವನನ್ನು ಈಗ ಹಾಟ್ ಸೀಟ್ಗೆ ಸ್ವಾಗತಿಸುತ್ತೇನೆ. ಅವನೇ 9ನೇ ತರಗತಿಯ ಗಗನ್ A. ಗಗನ್, ಕಂಗ್ರ್ಯಾಚುಲೇಷನ್ಸ್. ಯಾರಾದರೂ ಸದ್ವಿದ್ಯಾ ಕೋಟ್ಯಾಧಿಪತಿ ಸೀಸನ್ 1ನಲ್ಲಿ ಹಾಟ್ ಸೀಟ್ಗೆ ಆಯ್ಕೆಯಾದ ಮೊದಲ ಸ್ಪರ್ಧೆ. ನಿಮಗೆ ಶುಭವಾಗಲಿ. ಚೆನ್ನಾಗಿ ಆಡು. ಗುಡ್ ಲಕ್. ಸ್ಪರ್ಧೆಯ ವಿವರಗಳು ನಿನಗೆ ತಿಳಿದಿರುತ್ತದೆ. ಆದರೂ ಸಭಿಕರಿಗಾಗಿ ಮತ್ತೊಮ್ಮೆ ಪುನರಾವರ್ತಿಸುತ್ತೇನೆ. ಒಟ್ಟು 16 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆಗೆ 1,000 ರೂಪಾಯಿ, ಎರಡನೇ ಪ್ರಶ್ನೆಗೆ 2,000 ರೂಪಾಯಿ, ಮೂರನೇ ಪ್ರಶ್ನೆಗೆ 3,000 ರೂಪಾಯಿ, 10ನೇ ಪ್ರಶ್ನೆಗೆ 3,20,000 ರೂಪಾಯಿ, 15ನೇ ಪ್ರಶ್ನೆಗೆ 1 ಕೋಟಿ ರೂಪಾಯಿ, 16ನೇ ಪ್ರಶ್ನೆಗೆ 7 ಕೋಟಿ ರೂಪಾಯಿ. ಒಟ್ಟು 3 ಲೈಫ್ ಲೈನ್ ಇರುತ್ತದೆ: ಆಡಿಯನ್ಸ್ ಪೋಲ್, ಫೋನ್ ಅ ಫ್ರೆಂಡ್, ಡಬಲ್ ಡೆಪ್. ಮೊದಲನೇ ಪ್ರಶ್ನೆ 1,000 ರೂಪಾಯಿಗಳಿಗೆ. ಸದ್ವಿದ್ಯಾ ಪ್ರೌಢಶಾಲೆ, ನಾರಾಯಣ ಶಾಸ್ತ್ರಿ ರಸ್ತೆ, ಶಾಲೆಯ ಆವರಣದಲ್ಲಿರುವ ದೇವಸ್ಥಾನ ಯಾವ ದೇವರಿಗೆ ಸಂಬಂಧಿಸಿದುದಾಗಿದೆ? ಆಪ್ಷನ್ ಎ ಶ್ರೀ ವಿದ್ಯಾ ಗಣಪತಿ, ಆಪ್ಷನ್ ಬಿ ಶ್ರೀ ಸರಸ್ವತಿ, ಆಪ್ಷನ್ ಸಿ ಶ್ರೀ ಆಂಜನೇಯ, ಆಪ್ಷನ್ ಡಿ ಶ್ರೀ ಚಂದ್ರಮೌಳೇಶ್ವರ. ಸರಸ್ವತಿ ದೇವಾಲಯನೂ ಇದೆ, ಆಂಜನೇಯ ದೇವಾಲಯನೂ ಇದೆ. ಐ ವಿಲ್ ಗೋ ವಿತ್ ಆಪ್ಷನ್ ಸಿ ಶ್ರೀ ಆಂಜನೇಯ. ಆಪ್ಷನ್ ಸಿ ಲಾಕ್ ಮಾಡಬೇಕಾ ಗುರುಗಳೇ? ಆಪ್ಷನ್ ಸಿ ಲಾಕ್ ಮಾಡಿ.
ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ 2,000 ರೂಪಾಯಿಗಳಿಗೆ. ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಸದ್ವಿದ್ಯಾ ಪ್ರೌಢಶಾಲೆಯಲ್ಲಿ ದಿನನಿತ್ಯದ ಶಾಲಾ ಪ್ರಾರ್ಥನಾ ಸಭೆ ನಡೆಯುವ ಸಭಾಂಗಣದ ಹೆಸರೇನು? ಆಪ್ಷನ್ ಎ ಶ್ರೀ ಪ್ರೊಫೆಸರ್ ಅರ್ಕನಾಥ್ ಸಭಾಂಗಣ, ಆಪ್ಷನ್ ಬಿ ಶ್ರೀ TP ಕೈಲಾಸಂ ರಂಗಮಂಟಪ, ಆಪ್ಷನ್ ಸಿ ಶ್ರೀ ವಿವೇಕಾನಂದ ಸಭಾಂಗಣ, ಆಪ್ಷನ್ ಡಿ ಶ್ರೀ ಲಕ್ಷ್ಮೀ ಸರಸ್ವತಿ ಸಭಾಂಗಣ. ಸದ್ವಿದ್ಯಾ ಶಾಲೆಯ ಪ್ರಾರ್ಥನಾ ಸಭೆ ನಡೆಯೋ ಸಭಾಂಗಣದಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿ ಫೋಟೋ ಇದೆ, ಪೇಂಟಿಂಗ್. ಇಟ್ ಕುಡ್ ಬಿ ಲಕ್ಷ್ಮಿ ಸರಸ್ವತಿ, ಬಟ್ ಐ ವಿಲ್ ಗೋ ವಿತ್ TP ಕೈಲಾಸಂ ರಂಗಮಂಟಪ. ಆಪ್ಷನ್ ಬಿ ಶ್ರೀ TP ಕೈಲಾಸಂ ರಂಗಮಂಟಪ. ಆಪ್ಷನ್ ಬಿ ಲಾಕ್ ಮಾಡಬೇಕಾ? ಗುರುಗಳೇ, ಆಪ್ಷನ್ ಬಿ ಲಾಕ್ ಮಾಡಿ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ 3,000 ರೂಪಾಯಿಗಳಿಗೆ. ಸದ್ವಿದ್ಯಾ ಪ್ರೌಢಶಾಲೆ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಸರಸ್ವತಿಯ ದರ್ಶನ ಪಡೆಯಲು ಹತ್ತಬೇಕಾಗಿರುವ ಮೆಟ್ಟಿಲುಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 14, ಆಪ್ಷನ್ ಡಿ 15. ನಾನು ಯಾವತ್ತೂ ಸ್ಟೆಪ್ಸ್ನ ಕೌಂಟ್ ಮಾಡಿಲ್ಲ. ಐ ವಿಲ್ ಟೇಕ್ ಅ ಗೆಸ್. ಲಾಕ್ ಆಪ್ಷನ್ ಡಿ 15. ಆಪ್ಷನ್ ಡಿ ಲಾಕ್ ಮಾಡಬೇಕಾ? ಗುರುಗಳೇ, ಆಪ್ಷನ್ ಡಿ ಲಾಕ್ ಮಾಡಿ. ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ 5,000 ರೂಪಾಯಿಗಳಿಗೆ. 2018ರಲ್ಲಿ ನಡೆದ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ 625ಕ್ಕೆ 625 ಅಂಕ ಗಳಿಸಿ ನಮ್ಮ ಸದ್ವಿದ್ಯಾ ಶಾಲೆಯ ಕೀರ್ತಿಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಿದ ಪ್ರಪ್ರಥಮ ವಿದ್ಯಾರ್ಥಿ ಯಾರು? ಆಪ್ಷನ್ ಎ ಅದಿತಿ ಎ ರಾವ್, ಆಪ್ಷನ್ ಬಿ ಪುಣ್ಯ ಭಾಸ್ಕರ್, ಆಪ್ಷನ್ ಸಿ ಧೃತಿ TS, ಆಪ್ಷನ್ ಡಿ ಯಶಸ್ MS. ನಾನು ಡೈಲಿ ಆಫೀಸ್ ರೂಮ್ ಎದುರಿಗಿರೋ ಬೋರ್ಡ್ನ ನೋಡ್ತೀನಿ. ನನಗಿದ್ರ ಉತ್ತರ ಗೊತ್ತಿದೆ. ಐ ಆಮ್ ವೆರಿ ಕಾನ್ಫಿಡೆಂಟ್. ಇಟ್ಸ್ ಆಪ್ಷನ್ ಡಿ ಯಶಸ್ MS. ಆಪ್ಷನ್ ಡಿ ಲಾಕ್ ಮಾಡಬೇಕಾ? ಗುರುಗಳೇ, ಆಪ್ಷನ್ ಡಿ ಲಾಕ್ ಮಾಡಿ. ಸರಿಯಾದ ಉತ್ತರ. ಐದನೇ ಪ್ರಶ್ನೆ 10,000 ರೂಪಾಯಿಗಳಿಗೆ. ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗಳ ಲೋಗೋನಲ್ಲಿರುವ ಘೋಷವಾಕ್ಯ ಯಾವುದು? ಆಪ್ಷನ್ ಎ ಸದ್ವಿದ್ಯೆ ನಿಮ್ಮ ನಡೆನುಡಿಗಳಲ್ಲಿ ತುಂಬಿ ತುಳುಕಲಿ, ಆಪ್ಷನ್ ಬಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ, ಆಪ್ಷನ್ ಸಿ ತಮಸೋಮ ಜ್ಯೋತಿರ್ಗಮಯ, ಆಪ್ಷನ್ ಡಿ ಅಸತೋಮ ಸದ್ಗಮಯ. ನಮ್ಮ ಯೂನಿಫಾರ್ಮ್ ಅಲ್ಲಿರೋ ಲೋಗೋ ಕೆಳಗಡೆ ಈ ಘೋಷವಾಕ್ಯ ಇದೆ. ಸೊ ಐ ನೋ ದ ಆನ್ಸರ್ ಡೆಫಿನೆಟ್ಲಿ. ಇಟ್ಸ್ ಆಪ್ಷನ್ ಸಿ ತಮಸೋಮ ಜ್ಯೋತಿರ್ಗಮಯ. ಆಪ್ಷನ್ ಸಿ ಲಾಕ್ ಮಾಡಬೇಕಾ? ಗುರುಗಳೇ, ಲಾಕ್ ಆಪ್ಷನ್ ಸಿ. ಸರಿಯಾದ ಉತ್ತರ. ಆರನೇ ಪ್ರಶ್ನೆ 20,000 ರೂಪಾಯಿಗಳಿಗೆ. ಮೈಸೂರಿನ ಪ್ರಸಿದ್ಧ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯು ಕಳೆದ 51 ವರ್ಷಗಳಿಂದ ಮೈಸೂರು ನಗರ ಮಟ್ಟದ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಿಕೊಂಡು ಬರುತ್ತಿದೆ. ಈ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯು ಒಟ್ಟು ಎಷ್ಟು ಬಾರಿ ಪರ್ಯಾಯ ಪಾರಿತೋಷಕವನ್ನು ಪಡೆದಿದೆ? ಆಪ್ಷನ್ ಎ 20, ಆಪ್ಷನ್ ಬಿ 19, ಆಪ್ಷನ್ ಸಿ 18, ಆಪ್ಷನ್ ಡಿ 17. ನಮ್ಮ ಶಾಲೆ ಪರವಾಗಿ ನಾನು ಕೂಡ ಈ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೆ. ಸೊ ನನಗೆ ಇದರ ಉತ್ತರ ಗೊತ್ತಿದೆ. ಆಪ್ಷನ್ ಸಿ 18. ಆಪ್ಷನ್ ಸಿನಾ? ಗುರುಗಳೇ, ಪ್ಲೀಸ್ ಲಾಕ್ ಆಪ್ಷನ್ ಸಿ. ಸರಿಯಾದ ಉತ್ತರ. 40,000 ರೂಪಾಯಿಗಳಿಗೆ ಏಳನೇ ಪ್ರಶ್ನೆ ಹೀಗಿದೆ. ಸದ್ವಿದ್ಯಾ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ ಮತ್ತು ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗಳ ಶತೋತ್ತರ ಸುವರ್ಣ ರಜತ ಮಹೋತ್ಸವ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯು ಹೊರತಂದ ಸ್ಮರಣ ಸಂಚಿಕೆಯ ಹೆಸರೇನು? ಆಪ್ಷನ್ ಎ ಅಪೂರ್ವ, ಆಪ್ಷನ್ ಬಿ ಸದ್ವಿದ್ಯಾ ಸಂಪ್ರತಿ, ಆಪ್ಷನ್ ಸಿ ಸುರದ್ರುಮ, ಆಪ್ಷನ್ ಡಿ ಸದ್ವಿದ್ಯಾವಾಣಿ. ನಾನು ಈ ಬುಕ್ನ ಲೈಬ್ರರಿಯಲ್ಲಿ ಓದಿದ್ದೀನಿ. ನನಗಿದ್ರ ಆನ್ಸರ್ ತುಂಬ ಚೆನ್ನಾಗಿ ಗೊತ್ತು. ಆಪ್ಷನ್ ಸಿ ಸುರದ್ರುಮ. ಆಪ್ಷನ್ ಸಿ ಶೋರ. ಸರಿಯಾಗಿ ಯೋಚಿಸಿದ್ದೀರಾ? ಗುರುಗಳೇ, ಪ್ಲೀಸ್ ಲಾಕ್ ಆಪ್ಷನ್ ಸಿ.
ಸರಿಯಾದ ಉತ್ತರ. 8ನೇ ಪ್ರಶ್ನೆ 80,000 ರೂಪಾಯಿಗಳಿಗೆ ಹೀಗಿದೆ. ನಮ್ಮ ಪ್ರೌಢಶಾಲೆಯ ಈ ಕೆಳಗಿನ ಯಾವ ಶಿಕ್ಷಕಿಯನ್ನು ಚಿನ್ನದ ರಾಸಾಯನಿಕ ಸಂಕೇತದಿಂದ ಗುರುತಿಸಲಾಗುತ್ತದೆ? ಆಪ್ಷನ್ ಎ ಶ್ರೀಮತಿ ಸುಮಿತ್ರಾ, ಆಪ್ಷನ್ ಬಿ ಶ್ರೀಮತಿ ಸೀಮಾ, ಆಪ್ಷನ್ ಸಿ ಶ್ರೀಮತಿ ಸ್ವರ್ಣ, ಆಪ್ಷನ್ ಡಿ ಶ್ರೀಮತಿ ಅಮಿತಾ. ನನಗೆ ಯಾಕೋ ಆಪ್ಷನ್ ಸಿ ಶ್ರೀಮತಿ ಸ್ವರ್ಣ ಅನಿಸ್ತಿದೆ, ಬಟ್ ಐ ಚೇಂಜ್ ಮೈ ಆನ್ಸರ್ ಟು ಆಪ್ಷನ್ ಡಿ ಶ್ರೀಮತಿ ಅಮಿತಾ. ಯಾಕೆಂದ್ರೆ ಅವ್ರು ಪ್ರಶ್ನೆನ ಇನ್ನೊಂದ್ಸರಿ ಸರಿಯಾಗಿ ಓದಿ. ಯಾಕೆಂದ್ರೆ ಅವ್ರು ನಮ್ಮ ಕ್ಲಾಸ್ ಟೀಚರ್ ಮತ್ತೆ ಅವ್ರು ಡಿನಾ? AU ಅಂತ ಕರೀತಾರೆ. ಗುರುಗಳೇ, ಪ್ಲೀಸ್ ಲಾಕ್ ಆಪ್ಷನ್ ಡಿ. ಸರಿಯಾದ ಉತ್ತರ. 20ನೇ ಪ್ರಶ್ನೆ 1,60,000 ರೂಪಾಯಿಗಳಿಗೆ. ನಿಮ್ಮ ಕಂಪ್ಯೂಟರ್ ಪರದೆಯ ಮೇಲೆ ಈಗ ಒಬ್ಬ ವ್ಯಕ್ತಿಯ ಚಿತ್ರ ಮೂಡಿದೆ. ಆ ವ್ಯಕ್ತಿಯನ್ನು ಗುರುತಿಸಿ. ಆಪ್ಷನ್ ಎ ಸೂಪರ್ 30 ಆನಂದ್ ಕುಮಾರ್, ಆಪ್ಷನ್ ಬಿ 12th ಫೇಲ್ ಮನೋಜ್ ಕುಮಾರ್ ಶರ್ಮಾ, ಆಪ್ಷನ್ ಸಿ ಸಲ್ಖಾನ್ CEO ಖಾನ್ ಅಕಾಡೆಮಿ, ಆಪ್ಷನ್ ಡಿ ಫಿಸಿಕ್ಸ್ ವಲ್ಲ ಅಲಕ್ ಪಾಂಡೆ. ನನಗೆ ಇದರ ಆನ್ಸರ್ ಸ್ವಲ್ಪ ಡೌಟ್ ಇದೆ. ಐ ವಿಲ್ ಯೂಸ್ ಆಡಿಯನ್ಸ್ ಪೋಲ್. ಆಡಿಯನ್ಸ್ ಪೋಲ್ಗೆ ಹೋಗ್ತೀರಾ? ಆಡಿಯನ್ಸ್ ಗೆಟ್ ರೆಡಿ. %70 ಆಪ್ಷನ್ ಡಿ ಫಿಸಿಕ್ಸ್ ವಲ್ಲ ಅಲಕ್ ಪಾಂಡೆಗೆ ಸಿಕ್ಕಿದೆ. ಐ ವಿಲ್ ಗೋ ವಿತ್ ಆಡಿಯನ್ಸ್, ಲಾಕ್ ಆಪ್ಷನ್ ಡಿ ಫಿಸಿಕ್ಸ್ ವಾಲಾ ಅಲಕ್ ಪಾಂಡೆ. ಆಪ್ಷನ್ ಡಿ ಜೊತೆನೆ ಹೋಗ್ತೀರಾ? ಗುರುಗಳೇ, ಲಾಕ್ ಆಪ್ಷನ್ ಡಿ. ಸರಿಯಾದ ಉತ್ತರ. 10ನೇ ಪ್ರಶ್ನೆ 3,20,000 ರೂಪಾಯಿಗಳಿಗೆ. ಖ್ಯಾತ ಚಲನಚಿತ್ರ ನಿರ್ದೇಶಕ GV ಅಯ್ಯರ್ ರವರು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಲು ಆರಂಭಿಸಿದ್ದ ಸಂಸ್ಕೃತ ಚಲನಚಿತ್ರ ಶ್ರೀರಾಮಾಯಣದಲ್ಲಿ ಶ್ರೀರಾಮಾಯಣ ಪಾತ್ರಕ್ಕೆ ಆಯ್ಕೆಯಾಗಿದ್ದ ನಮ್ಮ ಶಾಲೆಯ ಶಿಕ್ಷಕರು ಯಾರು? ಆಪ್ಷನ್ ಎ ಶ್ರೀ AV ವಿದ್ಯಾಧರ್, ಆಪ್ಷನ್ ಬಿ ಶ್ರೀಕಂಠ ಭಟ್, ಆಪ್ಷನ್ ಸಿ ಶ್ರೀರಾಮಚಂದ್ರ ಭಟ್, ಆಪ್ಷನ್ ಡಿ ಶ್ರೀ ಮಂಜುನಾಥ ಭಟ್. ಲಾಕ್ ಆಪ್ಷನ್ ಸಿ ಇದನ್ನ ಹೇಗೆ ಹೇಳ್ತೀರಾ? 8th ಸ್ಟ್ಯಾಂಡರ್ಡ್ ಪೇರೆಂಟ್ಸ್ ಮೀಟಿಂಗಲ್ಲಿ RGB ಸರ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಈ ವಿಷಯನ ಹೇಳಿದರು. ಸೊ ಅದಕ್ಕೆ ನನಗೆ ಈ ಆನ್ಸರ್ ಗೊತ್ತು. ಆಪ್ಷನ್ ಸಿ ಶ್ರೀರಾಮಚಂದ್ರ ಭಟ್. ಆಪ್ಷನ್ ಸಿ ಲಾಕ್ ಮಾಡ್ಲಾ? ಗುರುಗಳೇ, ಲಾಕ್ ಆಪ್ಷನ್ ಸಿ. ಸರಿಯಾದ ಉತ್ತರ. ಗಗನ್, ತುಂಬ ಚೆನ್ನಾಗಿ ಆಡ್ತಿದ್ದೀರಿ. 3,20,000 ರೂಪಾಯಿಗಳನ್ನು ಗೆದ್ದಿದ್ದೀರಿ. ಈ ಮೊತ್ತವನ್ನು ನಿಮಗೆ ಈ ಚೆಕ್ ಮೂಲಕ ನಿಮಗೆ ಕೊಡ್ತಾ ಇದ್ದೀನಿ. ಈಗ ಒಂದು ಸಣ್ಣ ವಿರಾಮ, ಜಾಹೀರಾತು. ಹನ್ನೊಂದನೇ ಪ್ರಶ್ನೆ 6,40,000 ರೂಪಾಯಿಗಳಿಗೆ. ಈಗ ಒಂದು ಹಾಡಿನ ಮುದ್ರಿಕೆಯನ್ನು ಪ್ರಸಾರ ಮಾಡುತ್ತೇವೆ. ಈ ಕೆಳಗಿನ ಶಿಕ್ಷಕಿಯರಲ್ಲಿ ಇದು ಯಾರ ಧ್ವನಿ ಎಂದು ಗುರುತಿಸಿ. ಗಾಳಿ ಬೀಸಿ ತೂರಿದಾಗ ಮನದ ಒಡಲ ಹೊಟ್ಟನು ತಂಪು ಗಾಳಿ. ಆಪ್ಷನ್ ಎ ಶ್ರೀಮತಿ ಸಿಂಧುಶ್ರೀ, ಆಪ್ಷನ್ ಬಿ ಶ್ರೀಮತಿ ಪನ್ನಗ SV, ಆಪ್ಷನ್ ಸಿ ಶ್ರೀಮತಿ ಚಂದ್ರಕಲಾ, ಆಪ್ಷನ್ ಡಿ ಶ್ರೀಮತಿ ಪ್ರೇಮಕುಮಾರಿ ಜಿ. ನಮ್ಮ ಸ್ಕೂಲಲ್ಲಿ ಹಾಡು ಹೇಳೋರು ಅಂತಂದರೆ ಶ್ರೀಮತಿ ಪನ್ನಗ ಮೇಡಮ್, ಬಟ್ ಈ ವಾಯ್ಸ್ ಅವ್ರದ್ದಲ್ಲ. ಸೊ ಆಪ್ಷನ್ ಸಿ ಶ್ರೀಮತಿ ಚಂದ್ರಕಲಾ. ಆಪ್ಷನ್ ಸಿ ಜೊತೆ ಹೋಗ್ತೀರಾ? ಗುರುಗಳೇ, ಲಾಕ್ ಆಪ್ಷನ್ ಸಿ. ಸರಿಯಾದ ಉತ್ತರ. 12ನೇ ಪ್ರಶ್ನೆ 12,50,000 ರೂಪಾಯಿಗಳಿಗೆ. ನಮ್ಮ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕಿಯರಲ್ಲಿ ಈ ಕೆಳಗಿನ ಯಾವ ಶಿಕ್ಷಕಿ ಪ್ರಸಿದ್ಧ ಕ್ರಿಕೆಟ್ ಬೌಲರ್ ಜಾವಗಲ್ ಶ್ರೀನಾಥ್ ರವರ ಚಿಕ್ಕಮ್ಮ ಆಗಿರುತ್ತಾರೆ?
ಆಪ್ಷನ್ ಎ ಶ್ರೀಮತಿ ಆಶಾ ಗಂಗಾ, ಆಪ್ಷನ್ ಬಿ ಶ್ರೀಮತಿ ಶೈಲಜಾ ಪ್ರಹ್ಲಾದ್, ಆಪ್ಷನ್ ಸಿ ಶ್ರೀಮತಿ ನಾಗಲಕ್ಷ್ಮಿ, ಆಪ್ಷನ್ ಡಿ ಶ್ರೀಮತಿ ಮಂಗಳ. ಸರ್ ಪ್ಲೀಸ್ ಲಾಕ್ ಆಪ್ಷನ್ ಸಿ ಶ್ರೀಮತಿ ನಾಗಲಕ್ಷ್ಮಿ. ಆಪ್ಷನ್ ಸಿ ಅಂತ ಹೆಂಗೆ ಹೇಳ್ತೀರಾ? ಹೆಂಗೆ ಅಂತ ಅಂದರೆ ಅವರು ನಮ್ಮ ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ ಹಿಂದಿ ಕೇಲೋ ಕೂದೋ ಅವ್ರ ಸ್ವಸ್ಥ ರಹೋ ಎಂಬ ಪಾಠ ಮಾಡಬೇಕಾದ್ರೆ ಈ ವಿಷಯನ ಅವರೇ ಹೇಳಿರ್ತಾರೆ ಸರ್. ಹಾಗಾದರೆ ಆಪ್ಷನ್ ಸಿ ಜೊತೆ ಹೋಗೋದಾ? ಗುರುಗಳೇ, ಪ್ಲೀಸ್ ಲಾಕ್ ಆಪ್ಷನ್ ಸಿ. ವೆಲ್ ಪ್ಲೇಡ್, ಸರಿಯಾದ ಉತ್ತರ. 13ನೇ ಪ್ರಶ್ನೆ 25 ಲಕ್ಷ ರೂಪಾಯಿಗಳಿಗೆ. ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತು RBIನ ಮುಖ್ಯಸ್ಥ ಈ 2 ಸ್ಥಾನಗಳನ್ನು ಅಲಂಕರಿಸಿದ್ದ ಏಕೈಕ ವ್ಯಕ್ತಿ ಯಾರು? ಆಪ್ಷನ್ ಎ ಶ್ರೀ ಮೊರಾರ್ಜಿ ದೇಸಾಯಿ, ಆಪ್ಷನ್ ಬಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಸಿ ಶ್ರೀ PV ನರಸಿಂಹರಾವ್, ಆಪ್ಷನ್ ಡಿ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್. ಸರ್ ಪ್ಲೀಸ್ ಲಾಕ್ ಆಪ್ಷನ್ ಡಿ. ಈ ವಿಷಯ ನನಗೆ ಗೊತ್ತು, ಯಾಕಂದರೆ ನಾನು 27 ಡಿಸೆಂಬರ್ದು ಪೇಪರ್ ಓದಿದ್ದೆ. ಆಪ್ಷನ್ ಡಿ ಶೋರಾ? ಗುರುಗಳೇ, ಲಾಕ್ ಆಪ್ಷನ್ ಡಿ. ಸರಿಯಾದ ಉತ್ತರ. 14ನೇ ಪ್ರಶ್ನೆ 50 ಲಕ್ಷ ರೂಪಾಯಿಗಳಿಗೆ. ಈ ಧ್ವನಿ ಮುದ್ರಿಕೆಯನ್ನು ಆಲಿಸಿ ವ್ಯಕ್ತಿಯನ್ನು ಗುರುತಿಸಿ. ಇದು ಆರ್ಕಿಡ್ ಹೂವು, ತುಂಬ ಬೆಲೆ ಬಾಳುವಂಥದ್ದು. ಪರವಾಗಿಲ್ಲ, ಎಷ್ಟು ಬೆಲೆ ಕೇಳಿದ ಶ್ರೀಮಂತ. $200 ಸರ್. ಸರಿ, ಅದನ್ನು ಪ್ಯಾಕ್ ಮಾಡಿ ಎಂದ ಶ್ರೀಮಂತ ಒಂದು ಕ್ಷಣ ಚಿಂತಿಸಿ ಮತ್ತೆ ಕೇಳಿದ, ನಿಮ್ಮಲ್ಲಿ ರವಾನೆ ವ್ಯವಸ್ಥೆ ಇದೆಯೇ? ಇದೆ ಸರ್. ಆಪ್ಷನ್ ಎ ಶ್ರೀ ಉಮಾಶಂಕರ್ ಯು, ಆಪ್ಷನ್ ಬಿ ಶ್ರೀ ಸಂಪತ್ ಕುಮಾರ್, ಆಪ್ಷನ್ ಸಿ ಶ್ರೀ SS ಅನಿಲ್ ಕುಮಾರ್, ಆಪ್ಷನ್ ಡಿ ಶ್ರೀ KR ಪ್ರದೀಪ್. ಸರ್ ಲಾಕ್ ಆಪ್ಷನ್ ಡಿ ಶ್ರೀ KR ಪ್ರದೀಪ್. ನಮ್ಮ ಕ್ಲಾಸ್ ಗ್ರೂಪ್ಗೆ ಪ್ರತಿ ದಿವಸ ಇವರು ಕತೆಗಳನ್ನ ಹಾಕ್ತಾರೆ, ಅದರಲ್ಲಿ ಒಂದು ಕತೆದು ಭಾಗ ಇದು. ಆಪ್ಷನ್ ಡಿ ಜೊತೆ ಹೋಗ್ತೀರಾ? ಗುರುಗಳೇ, ಲಾಕ್ ಆಪ್ಷನ್ ಡಿ. ಸರಿಯಾದ ಉತ್ತರ. 15ನೇ ಪ್ರಶ್ನೆ ಬಂಪರ್ ಪ್ರಶ್ನೆ 1 ಕೋಟಿ ರೂಪಾಯಿಗಳಿಗೆ. ಶಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗುವ ಮುನ್ನ ಸ್ವಾಮಿ ವಿವೇಕಾನಂದರು 1892ರಲ್ಲಿ ಮೈಸೂರಿಗೆ ಭೇಟಿ ನೀಡಿದಾಗ ನಮ್ಮ ಸದ್ವಿದ್ಯಾ ಆಂಗ್ಲೋ ಸಂಸ್ಕೃತ ಪಾಠಶಾಲೆಯ ಸಭಾಂಗಣದಲ್ಲಿ ಮೈಸೂರಿನ ಜನತೆಗೆ ಸಂಸ್ಕೃತದಲ್ಲಿ ಮಾಡಿದ ಪ್ರವಚನವನ್ನು ಕನ್ನಡಕ್ಕೆ ಅನುವಾದಿಸಿ ಹೇಳುತ್ತಿದ್ದವರು ಯಾರು? ಆಪ್ಷನ್ ಎ ದಿವಾನ್ ಶ್ರೀ ಶೇಷಾದ್ರಿ ಅಯ್ಯರ್, ಆಪ್ಷನ್ ಬಿ ಪೆರುಸ್ವಾಮಿ ತಿರುಮಲಾಚಾರ್ಯ, ಆಪ್ಷನ್ ಸಿ ಅಂಬಳೆ ಅಣ್ಣಯ್ಯ ಪಂಡಿತ್, ಆಪ್ಷನ್ ಡಿ AS ರಂಗಸ್ವಾಮಿ ಅಯ್ಯಂಗಾರ್. ನಿಮಗೆ ಗೊತ್ತಿಲ್ಲ ಅಂದರೆ 2 ಲೈಫ್ ಲೈನ್ ಇದೆ, ಯಾವುದಕ್ಕಾದರೂ ಹೋಗ್ಬೋದು. ನನಗೆ ಈ ಕ್ವಶನ್ ಆನ್ಸರ್ ಗೊತ್ತಿಲ್ಲ, ನಾನು ಫೋನ್ ಆಫ್ ಫ್ರೆಂಡ್ ಲೈಫ್ ಲೈನ್ನ ಯೂಸ್ ಮಾಡ್ತೀನಿ. ಫೋನ್ ಆಫ್ ಫ್ರೆಂಡ್ಗೆ ಹೋಗ್ತೀರಾ? ನೀವು 3 ನಂಬರ್ಗಳನ್ನು ಕೊಟ್ಟಿದ್ದೀರಾ, ಯಾವುದನ್ನು ಆರಿಸ್ಕೋತೀರಾ? ದಯವಿಟ್ಟು KR ಪ್ರದೀಪ್ ಸರ್ಗೆ ಕಾಲ್ ಮಾಡಿ. ಗುರುಗಳೇ, KR ಪ್ರದೀಪ್ ರವರಿಗೆ ಕಾಲ್ ಮಾಡಿ. ನಮಸ್ತೆ ಸರ್, ನಿಮ್ಮ ಶಿಷ್ಯ ಗಗನ್ 50 ಲಕ್ಷ ರೂಪಾಯಿಗಳನ್ನು ಗೆದ್ದು ಈಗ 1 ಕೋಟಿ ಗೆಲ್ಲಲಿದ್ದಾನೆ. ನಿಮಗೆ 45 ಸೆಕೆಂಡ್ಗಳ ಅವಧಿ ಇರುತ್ತದೆ. ಮುಂದಿನ ಧ್ವನಿ ಅವನದ್ದು. ಸರ್ ಕ್ವಶನ್ ಏನಂತ ಅಂದರೆ, ಶಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗುವ ಮುನ್ನ ಸ್ವಾಮಿ ವಿವೇಕಾನಂದರು 1892ರಲ್ಲಿ ಮೈಸೂರಿಗೆ ಭೇಟಿ ನೀಡಿದಾಗ ನಮ್ಮ ಸದ್ವಿದ್ಯಾ ಆಂಗ್ಲ ಸಂಸ್ಕೃತ ಪಾಠಶಾಲೆಯ ಸಭಾಂಗಣದಲ್ಲಿ ಮೈಸೂರಿನ ಜನರಿಗೆ ಸಂಸ್ಕೃತದಲ್ಲಿ ಮಾಡಿದ ಪ್ರವಚನವನ್ನು ಕನ್ನಡಕ್ಕೆ ಅನುವಾದಿಸಿ ಹೇಳುತ್ತಿದ್ದವರು ಯಾರು? ಆಪ್ಷನ್ ಎ ದಿವಾನ್ ಶ್ರೀ ಶೇಷಾದ್ರಿ ಅಯ್ಯರ್, ಆಪ್ಷನ್ ಬಿ ಪೆರುಸ್ವಾಮಿ ತಿರುಮಲಾಚಾರ್ಯ, ಆಪ್ಷನ್ ಸಿ ಅಂಬಳೆ ಅಣ್ಣಯ್ಯ ಪಂಡಿತ್, ಆಪ್ಷನ್ ಡಿ AS ರಂಗಸ್ವಾಮಿ ಅಯ್ಯಂಗಾರ್. ಕಂಗ್ರ್ಯಾಚುಲೇಷನ್ ಗಗನ್, ನಿನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಬಳೆ ಅಣ್ಣಯ್ಯ ಪಂಡಿತ್. ಯಾಕೆಂದ್ರೆ ಇವ್ರ ಫೋಟೋ ನಮ್ಮ ವಿವೇಕಾನಂದ ಸಭಾಂಗಣದಲ್ಲಿ. ನಮ್ಮ ಗುರುಗಳು ಹೇಳ್ದಂಗೆ ನಾನು ಹೋಗ್ತೀನಿ. ಲಾಕ್ ಆಪ್ಷನ್ ಸಿ ಅಂಬಳೆ ಅಣ್ಣಯ್ಯ ಪಂಡಿತ್. ಆಪ್ಷನ್ ಸಿನಾ? ಗುರುಗಳೇ, ಲಾಕ್ ಆಪ್ಷನ್ ಸಿ. ಸರಿಯಾದ ಉತ್ತರ. 7 ಕೋಟಿ ರೂಪಾಯಿಗಳಿಗೆ ಬಂಪರ್ ಪ್ರಶ್ನೆ. ಗಗನ್, ತುಂಬ ಚೆನ್ನಾಗಿ ಆಡಿದ್ದೀರಿ, 7 ಕೋಟಿ ಗೆಲ್ಲಲಿದ್ದೀರಿ. ಜಾಗರೂಕತೆಯಿಂದ ಆಡಿ. ಪ್ರಶ್ನೆ ಹೀಗಿದೆ: ಕಂಪ್ಯೂಟರ್ ಪರದೆಯ ಮೇಲಿನ ವ್ಯಕ್ತಿಗಳನ್ನು ಅವರ ಕಣ್ಣಿನ ಸಹಾಯದಿಂದ ಗುರುತಿಸಬೇಕು. ಆಪ್ಷನ್ ಎ ಶ್ರೀ ಪ್ರೊಫೆಸರ್ MSK ನರಹರಿ ಬಾಬು ಮತ್ತು ಶ್ರೀ ಬಾಲಾಜಿ S, ಆಪ್ಷನ್ ಬಿ ಶ್ರೀ MD ಗೋಪಿನಾಥ್ ಮತ್ತು ಶ್ರೀ ಪಣೀಶ್,
ಆಪ್ಷನ್ ಸಿ ಶ್ರೀ ಪ್ರೊಫೆಸರ್ MSK ನರಹರಿ ಬಾಬು ಮತ್ತು ಶ್ರೀ MD ಗೋಪಿನಾಥ್. ಆಪ್ಷನ್ ಡಿ ಶ್ರೀ MD ಗೋಪಿನಾಥ್ ಮತ್ತು ಶ್ರೀ S ಬಾಲಾಜಿ. ನಿಮ್ಮ ಹತ್ರ ಇನ್ನೂ ಒಂದು ಲೈಫ್ ಲೈನ್ ಇದೆ, ಅದಕ್ಕೂ ಹೋಗ್ಬೋದು. ಇದು ಲಾಸ್ಟ್ ಹಾಗೂ ಬಂಪರ್ ಪ್ರಶ್ನೆ ಆಗಿರೋದ್ರಿಂದ ನಾನು ಯಾವುದೇ ಥರ ರಿಸ್ಕ್ ತಗೊಳ್ಳಲ್ಲ. ಐ ಯೂಸ್ ದ ಲೈಫ್ ಲೈನ್ ಡಬಲ್ ಡಿಪ್. ಡಬಲ್ ಡಿಪ್ಗೆ ಹೋಗ್ತೀರಾ? ಈಗ ನೀವು ಕ್ವಿಟ್ ಮಾಡೋಕ್ಕಾಗೋದಿಲ್ಲ. ಗಗನ್, ನಿಮ್ಮ ಮೊದಲನೇ ಆಯ್ಕೆ ಯಾವುದು? ನನ್ನ ಮೊದಲನೇ ಆಯ್ಕೆ ಆಪ್ಷನ್ ಎ ಶ್ರೀ ಪ್ರೊಫೆಸರ್ MSK ನರಹರಿ ಬಾಬು ಮತ್ತು ಶ್ರೀ ಬಾಲಾಜಿ ಎಸ್. ಗುರುಗಳೇ, ಲಾಕ್ ಆಪ್ಷನ್ ಎ ಶ್ರೀ ಪ್ರೊಫೆಸರ್ MSK ನರಹರಿ ಬಾಬು ಮತ್ತು ಶ್ರೀ ಬಾಲಾಜಿ ಎಸ್. ಗಗನ್, ನಿಮ್ಮ ಆಯ್ಕೆ ತಪ್ಪಾಗಿದೆ. ನಿಮ್ಮ ಎರಡನೇ ಆಯ್ಕೆ ಯಾವುದು? ನನ್ನ ಎರಡನೇ ಆಯ್ಕೆ ಆಪ್ಷನ್ ಸಿ ಶ್ರೀ ಪ್ರೊಫೆಸರ್ MSK ನರಹರಿ ಬಾಬು ಮತ್ತು ಶ್ರೀ MD ಗೋಪಿನಾಥ್. ಸರಿಯಾಗಿ ಯೋಚಿಸಿ ಹೇಳಿ. ಆಪ್ಷನ್ ಸಿ ಶೋರಾ? ಲಾಕ್ ಮಾಡ್ಲಾ? ಗುರುಗಳೇ, ಲಾಕ್ ಆಪ್ಷನ್ ಸಿ. ಗಗನ್, ನೀವು ಇಲ್ಲಿಯವರೆಗೆ 1 ಕೋಟಿ ರೂಪಾಯಿಗಳನ್ನು ಗೆದ್ದಿದ್ದೀರಿ. ಈ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿರಲಿಲ್ಲ. ನೀವು ಡಬಲ್ ಡಿಪ್ ಲೈಫ್ ಲೈನ್ ತೊಗೊಂಡು ಮೊದಲನೇ ಆಯ್ಕೆ ಆಪ್ಷನ್ ಎ ಅಂತ ಹೇಳಿದ್ರಿ, ಅದು ತಪ್ಪಾಯಿತು. ಎರಡನೇ ಆಯ್ಕೆ ಆಪ್ಷನ್ ಸಿ ಅಂತ ಹೇಳಿದ್ದೀರಿ. ಗಗನ್, ಐ ಆಮ್ ಸಾರಿ, ನೀವು ಗೆಲ್ಲುತ್ತಿರುವ ಮೊತ್ತ 7 ಕೋಟಿ. ಗಗನ್, ಈ ಗೆದ್ದಿರುವ 7 ಕೋಟಿ ಮೊತ್ತವನ್ನು ಏನು ಮಾಡ್ತೀರಿ? ನಾನು ಗೆದ್ದಿರೋ 7 ಕೋಟಿ ಮೊತ್ತದಲ್ಲಿ ಸ್ವಲ್ಪ ಭಾಗನ ನಮ್ಮ ತಂದೆ ತಾಯಿ ಕೊಡ್ತೀನಿ. ಇನ್ನು ಸ್ವಲ್ಪ ಭಾಗನ ಸದ್ವಿದ್ಯಾ ಪ್ರೌಢಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ನಿಧಿಯಾಗಿ ಘೋಷಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಭಾಗನ ನನ್ನ ಫ್ಯೂಚರ್ ಸ್ಟಡೀಸ್ಗೆ ಡೆಪಾಸಿಟ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಭಾಗನ ನಮ್ಮ ಸದ್ವಿದ್ಯಾ ಶಾಲೆಯಿಂದ ನಿವೃತ್ತಿಯಾಗುವ ಪ್ರತಿ ಶಿಕ್ಷಕರಿಗೂ ಒಂದು ಕಲ್ಯಾಣ ನಿರ್ದಿಷ್ಟ ಮೊತ್ತವನ್ನು ನೀಡುವಂತೆ ಒಂದು ಕಲ್ಯಾಣ ನಿಧಿನ ಸ್ಥಾಪಿಸ್ತೀನಿ. ಥ್ಯಾಂಕ್ ಯು. ನಿನ್ನ ಆಶಯ ಅತ್ಯಂತ ಪ್ರಶಂಸನೀಯವಾಗಿ ಮತ್ತು ಅನುಕರಣೀಯವಾಗಿದೆ. ನಿನಗೆ ದೇವರು ಒಳ್ಳೆಯದನ್ನು ಮಾಡಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ 2025 ಹೊಸ ವರ್ಷದ ಶುಭಾಶಯಗಳು. ಯಾರಾಗುವರು ಸದ್ವಿದ್ಯಾ ಕೋಟ್ಯಾಧಿಪತಿ ಸೀಸನ್ 1 ಇಲ್ಲಿಗೆ ಮುಕ್ತಾಯವಾಗಿದೆ. ಮುಂದಿನ ವರ್ಷ ಸೀಸನ್ 2ನಲ್ಲಿ ಭೇಟಿಯಾಗೋಣ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಶುಭರಾತ್ರಿ. ಕಾರ್ಯಕ್ರಮ ನೋಡಿದ್ರಿ. ನಾನು ಸದಾ ಹೇಳ್ತಾ ಇರ್ತೀನಿ, ನಮ್ಮ ಪ್ರದೀಪ್ ಮತ್ತು ಅನಿಲ್ನ ನಾನು ಯಾವತ್ತೂ ಲವಕುಶರು ಅಂತಲೇ ಕರೆಯೋದು. ನೀವು ನೋಡಿದ್ದೀರಿ, ವಿದ್ಯಾರ್ಥಿಗಳೇ ಸದಾ ಜೊತೆಲೇ ಇರ್ತಾರೆ. ಸಾಮಾನ್ಯವಾಗಿ ಒಂದೇ ಥರ ಬಟ್ಟೆಗಳು ಹಾಕ್ತಾರೆ. ಇವತ್ತೇ ಸ್ವಲ್ಪ ಡಿಫ್ರೆನ್ಸ್ ಆಗಿರೋದು. ಅನಿಲ್ ಇವತ್ತು ಕೋಟ್ ಹಾಕೊಂಬಂದ್ಬಿಟ್ಟಿದ್ದಾರೆ. ಇದು ಒಂದೇ ಥರ ಬಟ್ಟೆಗಳು ಹಾಕ್ಕೊಂಡು ಸದಾ ಒಟ್ಟಿಗೆ ಓಡಾಡ್ತಾ ಇರ್ತಾರೆ. ನಿಜವಾಗ್ಲೂ ಒಂದೊಂದ್ಸತಿಗೆ ಅನುಮಾನ, ಇವರು ಅಣ್ಣ ತಮ್ಮಂದಿರ ಅಂತಂದು ಅನುಮಾನ. ದೇ ಆರ್ ರಿಯಲಿ ಅಸೆಟ್ಸ್ ಟು ಅವರ್ ಇನ್ಸ್ಟಿಟ್ಯೂಷನ್. ಇದನ್ನು ಎಲ್ಲರೂ ಒಪ್ಕೊಳ್ಬೇಕಾದ್ದು. ರಿಯಲ್ ಅಸೆಟ್ಸ್ ಟು ಅವರ್ ಇನ್ಸ್ಟಿಟ್ಯೂಷನ್. ಕಾಂಪಿಟಿಷನ್ ಆಗಲಿ, ಕ್ವಿಜ್ ಕಾಂಪಿಟಿಷನ್ ಆಗಲಿ, ಮಕ್ಕಳನ್ನ ತಯಾರಿ ಮಾಡೋದಾಗಲಿ, ಹಗಲು ರಾತ್ರಿ ಕೆಲಸ ಮಾಡ್ತಾಯಿರ್ತಾರೆ. ಇದು ಪರಿಕಲ್ಪನೆ ನಮ್ಗೆ ಭಾಳ ಇಷ್ಟವಾಯಿತು. ನೋಡಲೇಬೇಕು ಅಂತ ನಮ್ಮೆಲ್ಲರನ್ನೂ ಕೇಳ್ಕೊಂಡಿದ್ರು. ನಾವು ಎದ್ದು ಹೋಗಿದ್ದರೆ ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಳ್ತಾ ಇದ್ವು. ಭಾಳ ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಪರಿಕಲ್ಪನೆ. ಅವರಿಬ್ಬರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸೂಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ಜೈ ಹಿಂದ್. ಥ್ಯಾಂಕ್ ಯು ಸರ್. KR ಪ್ರದೀಪ್ ಆ್ಯಂಡ್ ಅನಿಲ್ ಸರ್ ಮತ್ತು ಟೀಮ್, ನಿಮಗೆ ಅನಂತ ಅಭಿನಂದನೆಗಳು. ಒಂದು ಒಳ್ಳೆ ಚಪ್ಪಾಳೆ ಕೊಡೋಣ ಅಲ್ಲ? ಓಕೆ, ಥ್ಯಾಂಕ್ ಯು. ಇನ್ನೂ 1.5 ಗಂಟೆ ಕಾರ್ಯಕ್ರಮ ಬಾಕಿ ಇದೆ. ಯಾರು ಎದ್ದೋಗಬೇಡಿ, ಹಸಿವೆ ಆಗುತ್ತೆ ಗೊತ್ತು, ಆದರೆ ರಸಾಯನ ಇದೆ. ರಸಾಯನ ಅದನ್ನು ಮುಗಿಸ್ಕೊಂಡು ಹೋಗ್ಬೇಕು. ಇರ್ತಕ್ಕಂಥ ಅವರು ನನ್ನ ಗಡಿಯಲ್ಲಿ ಬೆಳೆದವರು. ದೇ ಆರ್ ಮೈ ಪ್ರಾಡಕ್ಟ್ಸ್. ದೇ ವರ್ ವಿತ್ ಮೀ ವೆನ್ ಐ ವಾಸ್ ದ ಹೆಡ್ ಮಾಸ್ಟರ್.
hats off to them. I want the management to recommend them for the State Best Teachers Award this year. ರೆಕಾರ್ಡ್ ಮಾಡಬೇಕು. ಆಡಳಿತ ಮಂಡಳಿ ಪರವಾಗಿ ಅವರಿಗೆ ಶಿಫಾರಸು ಮಾಡಿ ಅವರಿಬ್ಬರಿಗೂ ಅವಾರ್ಡ್ ಬರಲಿ, ಶಾಲೆಗೆ ಒಳ್ಳೆಯದಾಗಲಿ.